ಬೆಂಗಳೂರಿನ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಕೋಟಿ ಕೋಟಿ ಮೀಸಲಿಟ್ಟರು. ಆದರೆ ಈಗ ಬ್ರ್ಯಾಂಡ್ ಬೆಂಗಳೂರಿನ ಬಂಡವಾಳ ಬಯಲಾಗಿದೆ. ಒಂದೇ ಒಂದು ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಬಂಡವಾಳ ಬಯಲಾಗಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅವಾಂತರ ಶುರುವಾಗಿದೆ. ರಾತ್ರಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಯಲಹಂಕ ಓಲ್ಡ್ ಟೌನ್ನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇದರಿಂದ ನಿವಾಸಿಗಳು ಪರದಾಟ ನಡೆಸುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮನೆಯಿಂದ ನೀರನ್ನ ಹೊರಹಾಕಲಿಕ್ಕೆ ಹರಸಾಹಸವನ್ನ ಪಟ್ಟರು. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅವಾಂತರ ಶುರುವಾಗಿದೆ ಅಂತ. ಬ್ರ್ಯಾಂಡ್ ಬೆಂಗಳೂರಿನ ಬಂಡವಾಳ ಕೇವಲ ಒಂದು ಸಣ್ಣ ಮಳೆಗೆ ಬಟಾಬಯಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಕೋಟಿ ಕೋಟಿ ಅನುದಾನವನ್ನು ಘೋಷಣೆ ಮಾಡ್ತಾರೆ. ಇದ್ರ ಜೊತೆಗೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹಿಗ್ಗಿಸ್ತೀವಿ ಬೆಂಗಳೂರನ್ನ ಅಂತ ಹೇಳ್ತಾರೆ. ಬಟ್ ಈಗ ಇರುವಂಥ ಬೆಂಗಳೂರನ್ನ ಕಾಪಾಡ್ರಿ ಅಂತ ಹೇಳಿದ್ರೆ ಪರಿಸ್ಥಿತಿ ಇದು. ಜೋರಾಗೇನು ಮಳೆ ಬಂದಿರಲಿಲ್ಲ ನಿನ್ನೆ, ಆದರೂ ಮಳೆ ನೀರು ನೋಡಿ ರೋಡಲ್ಲಿ ನಿಂತಿತ್ತು. ಈ ನೀರು ಹೋಗಲಿಕ್ಕೆ ಒಳಚರಂಡಿ ವ್ಯವಸ್ಥೆ ಇದೆಯಾ? ಇದೆ, ಬಟ್ ಕೆಲಸ ಮಾಡಲ್ಲ. ರಾಜಕಾಲುವೆಯ ಪರಿಸ್ಥಿತಿ ಏನಾಗಿದೆ ಎಲ್ರಿಗೂ ಗೊತ್ತು. ಇದರ ನಡುವೆ ಯಲಹಂಕ ಓಲ್ಡ್ ಟೌನ್ನಲ್ಲಿ ರಾಜಕಾಲುವೆ ಅವಾಂತರ ನೋಡಿ. ಅದೇನೆ ರಾಜಕಾಲುವೆಯಲ್ಲಿ ಮಣ್ಣು ತುಂಬಿದ್ದರಿಂದ ಮನೆಗಳಿಗೆ ನೀರು ನುಗ್ಗಿದೆ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀರು ನುಗ್ಗಿದೆ. ನಿವಾಸಿಗಳು ಈಗ ಪರದಾಡುವಂಥ ಪರಿಸ್ಥಿತಿ, ಅಳಲನ್ನು ತೊಳ್ಕೋತಾ ಇದ್ದಾರೆ. ಮಳೆ ನೀರು ಯಾಕೆ ಹೊರಗಡೆ ಹೋಗೋದಿಲ್ಲ ಅಂತ ಹೇಳಿದ್ರೆ ರಾಜಕಾಲುವೆ ಸರಿಯಾಗಿಲ್ಲ, ಹೂಳು ತುಂಬಿಕೊಂಡಿದೆ, ಸರಾಗವಾಗಿ ನೀರು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶಗೊಂಡಿದ್ದಾರೆ. ಇದು ಬೇಸಿಗೆ ಶುರುವಾಗಿದೆ. ಈಗಾಗಲೇ ಮಳೆ ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಂತು ಮಳೆ. ಆದರೆ ಮಳೆಯನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಇದೆಯಾ ನಮ್ಮ ಕೈಯಲ್ಲಿ ಅಂತ ಹೇಳಿದ್ರೆ ಇಲ್ಲ. ಮಳೆ ಬಂದರೆ ಸಾಕು, ಕಂಪ್ಲೀಟ್ ಆಗಿ ರಸ್ತೆ ಎಲ್ಲ ಕೆರೆಯಂತೆ ಕಾಣಿಸ್ತಾ ಇರುತ್ತೆ. ವಾಹನಗಳು ಓಡಾಡಂಗಿಲ್ಲ, ಜನರು ಓಡಾಡಂಗಿಲ್ಲ, ರೋಡೇ ಕಾಣಲ್ಲ. ಇದ್ರ ಜೊತೆಗೆ ಮನೆಗಳಿಗೆ ನುಗ್ಗುವಂಥದ್ದು ನೀರು. ಕಾರಣ ಇಷ್ಟೇ, ರಾಜಕಾಲುವೆ ಒತ್ತುವರಿಯಾಗಿರುತ್ತೆ, ಇಲ್ಲ ಹೂಳು ತುಂಬಿಕೊಂಡಿರುತ್ತೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಬ್ರ್ಯಾಂಡ್ ಬೆಂಗಳೂರಿನ ಅಸಲಿ ಚಿತ್ರಣ.